ನಾನು ಹೇಳಿದೆ ಅಲ್ಲ, ಲೌಡನ್ನು ಪುಷ್ ಆಗಲ್ಲ ಇವಾಗ. ಆ ಲಾಕ್ ಸ್ಪೀಡ್ ತಡೆಯಲ್ಲ ಬ್ರೋ ಅದು. ದಿಸ್ ಈಸ್ ರಾಹುಲ್ ಫ್ರಮ್ ಬೆಜಿಲ್. ಅಲಾರಾಮ್ ಅರ್ಜೆಂಟ್ ಸರ್ವಿಸ್ ಏನಿದು? ತಡ್ರಲ್ಲಿ. ಮತ್ತೆ ಇದೇನಕ್ಕೆ ಹಿಂಗೆ ತೋರಿಸ್ತಿದೆ? ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಫೈನಲಿ ಥರ್ಡ್ ಸರ್ವಿಸ್ ಆಯಿತು. ಲಾಸ್ಟ್ ಬ್ಲಾಕ್ಸಲ್ಲಿ ನೋಡಿರ್ತೀರಾ. ಸೊ ಇವಾಗ ರೈಡಿಗೆ ಬಂದಿದ್ದೇವೆ. ನಾನು, ಗೋಲ್ಡಿ, ಥ್ರಾಟ್ಲರ್, ಮೇಲೆ ಕೀರ್ತಿ, ರಾವು, ಇನ್ನೂ ಯಾರ್ಯಾರು ಬರ್ತಾರೋ ನೋಡಬೇಕು. ಸೊ ಇವತ್ತಿನ ಪ್ಲ್ಯಾನ್ ಬಂದು ಪೆನಾಕೊಂಡ. ಸ್ವಲ್ಪ ನಿಧಾನಕ್ಕೆ ಹೋಗಿ ಮಾತಾಡೋಣ ಅಲ್ವಾ. ಆಲ್ಮೋಸ್ಟ್ ನಮ್ಮ ಬಾಯ್ಸ್ ಎಲ್ಲ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಂದಿ ಉಪಚಾರ ಹತ್ರ. ನಾನೊಂದು 5 ರಿಂದ 6 ನಿಮಿಷದಲ್ಲಿ ಇರ್ತೀನಿ ಮ್ಯಾಕ್ಸಿಮಮ್ ಅಂದರೆ. ಬಟ್ ಏನಂದರೆ ಒಂದು ಡಿಸಡ್ವಾಂಟೇಜು, ನಂದು ಲಾಸ್ಟ್ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ಸಿದ್ನಲ್ಲ, ಆ ಬ್ರೇಕ್ ಪ್ಯಾಡ್ಸು ಫುಲ್ಲು ಲಾಸ್ಟ್ ಲೈನ್ ಇರೋವರೆಗೂ ವೇರೌಟ್ ಆಗಿತ್ತು. ಲಾಸ್ಟ್ ಲೈನ್ ಇದ್ದಾಗ ಚೇಂಜ್ ಮಾಡಿಸಿದ್ದು, ನಾನು ನೋಡ್ಕೊಂಡಿರಲಿಲ್ಲ ಬ್ರೇಕ್ ಪ್ಯಾಡ್ಸು. ಸೊ ಇವಾಗ ಗುರು ಒಂದು ನಿಮಿಷ ತಡ್ರಿ ಗುರು, ಸೂಪರ್ ಬೈಕ್ಸ್ ಫ್ಲೈ ಬೈ ಬರ್ತಾ ಈಗ. ಸೊ ಲಾಸ್ಟ್ ಲೈನಲ್ಲಿ ವೇರೌಟ್ ಆಗಿತ್ತು, ಅವಾಗ ನಾನು ಚೇಂಜ್ ಮಾಡಿಸಿದ್ದು. ಇವಾಗ ಹೆಂಗಾಗಿದೆ ಅಂದರೆ, ಸ್ವಲ್ಪ ಮುಂದೆದು ಬ್ರೇಕ್ ಪ್ಯಾಡ್ಸು ಲೇಯರ್ ದಪ್ಪ ಇರೋದ್ರಿಂದ ಒಂದು ಚೂರು ಪ್ರೆಸ್ ಆಗ್ತಾ ಇದೆ. ಸೊ ವೀಲ್ ಸ್ವಲ್ಪ ಟೈಟ್ ಇದೆ. ಅದರಿಂದ ನನಗೆ ಗೊತ್ತಿರೋಂಗೆ ಟಾಪ್ ಪುಷ್ ಆಗೋಲ್ಲ. ಒಂದು 70 ಕಿಲೋಮೀಟರ್ಸ್ ಒಳಗಡೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಗೊತ್ತಿರೋಂಗೆ 150-200 ಕಿಲೋಮೀಟರ್ಸ್ ಆದರೂ ರನ್ ಹಾಕಬೇಕು. ಸ್ವಲ್ಪ ಪ್ಲೇಟ್ ಹೀಟಾಗಿ ಬೇಗದು ಸ್ವಲ್ಪ ವೇರೌಟ್ ಆದರೆ ಆಮೇಲೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಈ ಕಡೆಯಿಂದ ಹೊಡೆಯೋಕ್ಕಾಗಲಿಲ್ಲ ಅಂದರೂ ಆ ಕಡೆಯಿಂದ ಸ್ವಲ್ಪ ಟಾಪ್ ಪುಷ್ ಮಾಡಿ ನೋಡ್ತೀನಿ. ಬನ್ನಿ ಹೋಗೋಣ. ನೋಡ್ರಿ, ಹೋಗ್ಬೇಕಿತ್ತು ಇಷ್ಟೊಳಗಡೆ, ಇಷ್ಟ ಆಗ್ತಿಲ್ಲ. ಲೌಡನ್ನು ಪುಷ್ ಆಗಲ್ಲ ಇವಾಗ. ಬಟ್ ಕ್ರಾಸ್ ವಿಂಡ್ಸು ಹೆವಿ ಇದೆ ಬಾಯ್ಸ್, ಹೆವಿ ಇದೆ ಕ್ರಾಸ್ ವಿಂಡ್ಸು.
ಬಂದ್ವಿ ಗಾಡಿ ಇಲ್ಲ. ಒಯ್ ಗುರು, ಇದು ಕಟ್ಟೆ ಆಗಿದೆ ಗುರು, ಅದು ನೋಡ್ಕೊಂಡಿಲ್ಲ. ಸದ್ಯಕ್ಕೆ ಆರೋಗಿಲ್ವಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬಾಯ್ಸ್ ಇದು ಕಟ್ಟಾಗ್ಬಿಟ್ಟಿದೆ. ನೋಡೇ ಇಲ್ಲ ಗುರು, ಇದನ್ನು ಅಬ್ಸರ್ವೇ ಮಾಡಿಲ್ಲ. ಇದು ಏನು ಮಾಡೋದು ಗುರು ಇದಕ್ಕೆ ಇವಾಗ? ನಮ್ಮ ವಾಯ್ಸ್ ಕೇಳೋಣ ಬನ್ನಿ. ಸದ್ಯಕ್ಕೆ ಕೂತಿದೆಯಲ್ಲ ಅದು ಕನೆಕ್ಷನ್ ಇದೆ ನೀಟಾಗಿ. ಬ್ರೇಕ್ ಆಯಿಲು RCB ಮಾಸ್ಟರ್ ಸಿಲಿಂಡರ್ದು. ವಾ, ನೆನ್ನೆನೇ ಆಗಿತ್ತಾ ಅಥವಾ ಈ ವ್ಲಾಗ ಒಂದ್ಸಲ ವಿಡಿಯೋ ಫುಟೇಜ್ ನೋಡ್ಬೇಕು ಒಂದ್ಸಲ, ಇದು ಯಾವಾಗ ಕಟ್ಟಾಗಿದೆ ಅಂತ. ಅದು ಯಾವಾಗ ಕಟ್ಟಾಗಿದೆ ಅಂತಲೇ ಗೊತ್ತಿಲ್ಲ. ಏನು ಮಾಡೋದು ಇದನ್ನು ಬ್ರೋ? ಅದು 6 ಬರುತ್ತೆ ಬ್ರೋ, ಅದು ಒಡೆ ಸ್ಪೀಡಿಗೆ ಪಕ್ಕ. ಆ ಲಾಕ್ ಸ್ಪೀಡ್ ತಡೆಯಲ್ಲ ಬ್ರೋ ಅದು. ಏನು ದಾರಾಗಿರ ಕಟ್ಬಿಡೋಣ ಅಲ್ಲ, ಈಗ ದಾರಾಗಿರ ಏನಾದ್ರು ಕಟ್ಬಿಡೋಣ. ಏನಾಗಲ್ಲ ತಾನೆ? ಒಳಗಡೆ ಕೂತಿದ್ದೀವಿ. ನಮ್ಮ ರಾಹುಲ್ ಬಂದ. ಒಳ್ಳೊಳ್ಳೆ ಸೀನ್ಸ್ಗಳಲ್ಲಿ ಏನಾಯ್ತು? ಹಾಂ, ನೆಕ್ಸ್ಟು ನಮ್ಮ ವರ್ಷ ಟೋಲ್ ಪಾಸ್ ಆಗಿಲ್ಲ. ಏನು ಮಾಡ್ತಾನೆ? ಹೌದಾ, ನಿಲ್ಸಿ ರೇವ್ ಮಾಡ್ತಾವ್ರ? ಅಲ್ಲ, ಇವಾಗ ವರ್ಷ ಬರ್ತಾನ ಬರೋಂಗಾದ್ರೆ ಯಾವ ಸೈಡ್? ಆ ಕಡೆ ಇನ್ನೊಂದು ಬರ್ತಾನ? ನಿಜವಾಗ್ಲು ಬರ್ತಾನ? ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮ್ಮ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹರ್ಷ, ವೆಲ್ಕಮ್ ಬ್ರೋ. S1000RR ಇದು ಪ್ರೋ ಅಲ್ಲ? ಪ್ರೋ ವೇರಿಯಂಟ್. ಯಾವ್ದು ನೀವು ಎಕ್ಸಾಸ್ಟ್ ಹಾಕ್ಸಿರೋದು ಬ್ರೋ? ಆರೋ ಹೆವಿ ಲೋಡ್ ಐತಪ್ಪ. ನಿಂದು ಅಷ್ಟೇ, ಇಬ್ರದ್ದು ಅಷ್ಟೇ. ಹಾಂ, ಆರು ಹೆಂಗ್ ಸೌಂಡ್ ಮಾಡ್ತಿಲ್ಲ ಸ್ಟಾರ್ಟಿಂಗ್ ಕೋಲ್ಡ್ ಸ್ಟಾರ್ಟ್ ಅಲ್ಲಿ ಒಂದೇ ಸತಿಗೆ ಒಂದೇ ಫ್ಲೋ ಇರುತ್ತೆ ಅದು, ಆಮೇಲೆ ಕಡಿಮೆ ಉಸಿರಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಇವತ್ತಿನ ಲೈನಪ್ಪು. ನಮ್ಮ CBR, S1000RR, R3, ಅಪ್ರಿಲಾ, ಟ್ರ್ಯಾಂಪು, ಅಪ್ರಿಲಾ, Z100, ಇಂಟರ್ಸೆಪ್ಟರ್ ಕೃತಿಕಿಂದು. ಕೃತಿಕ್ ಏನು ಮಾಡ್ತಿದ್ದೀರಾ? ಕೃತಿಕ್ ಏನೋ ಮೆಕ್ಯಾನಿಕ್ ಏನು ಮಾಡ್ತಿದ್ಯಾ? ಏನೋ ಮಾಡ್ತಿದ್ದೀರಲ್ರಿ ನೀವು ಬಂದ ತಕ್ಷಣನೇ. ನೀನು ಸ್ವಲ್ಪ ಅಲ್ಲಿ ಬ್ರೇಕಿನ ಅಡ್ಜಸ್ಟ್ ಮಾಡೋಕೆ ಬಂದೆ. ಇಂದ ಅಪ್ರಿಲಾ, ಇದು ಕೃತಿಕ್ ಅವ್ರ ಕಸಿನ್ ಇಂದು. ಸೊ ಲೆಟ್ಸ್ ಆಗ್ತಿದ್ಯಾ? ಹಾಂ, ಹಾಕೋಣ ಬ್ರೋ. ಇದಕ್ಕೆ ನಾವು ಆಲ್ಟರ್ನೇಟಿವ್ ಫೇವಿಕ್ವಿಕ್ ಹಾಕಿ ಅಂಟಿಸ್ತಾ ಇದ್ದೀವಿ. ಅಟ್ಲೀಸ್ಟ್ ಬ್ರೋ ಒಂದು ಸ್ವಲ್ಪ ಹಾಕ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಿಂಗೆ ಇಡೋಣ ಅಷ್ಟೇ. ಅದು ದಾರ ವರ್ಕ್ ಆಗುತ್ತೆ. ಸುಮಾರು ದಿನ ಆದಮೇಲೆ ನಮ್ಮದು ಈ ಶರ್ಟ್ ಹಾಕಿದ್ದು, ಇದು ಮೋಟೋ ಫ್ಯಾಷನ್ ತರಿಸಿರೋದು. ಅಷ್ಟೇ ಹಿಂಗಣಿನ ತೋರಿಸು. ಇದು ಚೆನ್ನಾಗಿದೆಯಲ್ಲ? ಇವಾಗ ಇವನಿನ್ನ ಹೆವಿ ಪ್ರಿಂಟ್ಸ್ ಹಾಕ್ಸಿದ್ದಾನೆ ಎಲ್ಲರಿಗೂ. ಇವ್ರದ್ದು ನೆನೆ ಟಿ ಶರ್ಟು ಪ್ರಿಂಟ್ಸ್ ಹಾಕ್ತಾನೆ. ಇವನೇನು ಎಷ್ಟು ಡಿಸೈನ್ ಮಾಡೋನು ಗೊತ್ತಾ? ಆಲ್ರೆಡಿ ನಾನು ನೋಡಿದ್ನಲ್ಲ, ಏನು ಒಂದು ಪೇಜ್ ಗಟ್ಟಿ ಇಟ್ಟವನೆ ಆಲ್ರೆಡಿ. ಡಿಸೈನ್ ಮಾಡಿರೋದು ನಮ್ದು ಗ್ರೂಪಲ್ಲೆಲ್ಲ ಅವ್ರವ್ರ ಮೆಕ್ಯಾನಿಕ್. ಇಲ್ಲಿ ಕೃತಿಕೋ ಅವನೇ ಬಿಚ್ಚಿ ಹಾಕೊಳ್ತವನೆ, ಇಲ್ಲಿ ಗೋಲ್ಡ್ ಇದು ಮಾಡಿ ಹಾಕ್ತಾರೆ. ಕೂರ್ಲಿಲ್ಲ ಕಟ್ಬಿಟ್ಟು ಹೇಳ್ತೀನಿ. ನನಗೇನು ಗೊತ್ತಾ, ಕಿತ್ಕೊಂಡು ಹೊರಗಡೆ ಬರಬಾರ್ದು ಅಷ್ಟೇ. ಅವನು ಹಾಕಿದ್ದು ಬೇಕಾದ್ರೆ ಆಮೇಲೆ ಏನಾದ್ರು ನೋಡ್ಕೊಳ್ಳೋಣ. ಇವಾಗ ಅದು ಅಲ್ಲಿ ಇರಲಿ ಕೊನೆವರೆಗೂ, ವಾಪಸ್ ಮನೆ ಬರೋರು ಇರ್ತದ. ನೀನು ನಮ್ಮ ಎಕ್ಸ್ಪೀರಿಯನ್ಸ್ ಡೌಟ್ ಮಾಡ್ತಾ ಇದೆಯಲ್ಲ ನೀನು. ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಡೌಟ್ ಪಡ್ತಿಲ್ಲ. ನನ್ನ ಗಾಡಿ ಮಾಸ್ಟರ್ ಸಿಲಿಂಡರ್ ನನ್ನ ಡೌಟ್ ಇದೆ, ಅದಕ್ಕೇನೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಬೀಳಲ್ಲಪ್ಪ. ಇದು ಈ ಲಾಕಿಂಗ್ ಸಿಸ್ಟಮ್ ಐತಲ್ಲ, ಅದು ಎಷ್ಟು ಪ್ರೆಷರ್ ತಡೆಯುತ್ತೆ. ನಿನ್ನ ಗಾಡಿ ತಡೆಯಲ್ವಾ? ಇದು ನಿಜವಾಗ್ಲೂ ಅವ್ರು ಹೇಳ್ದಂಗೆ ತಡೆಯುತ್ತಾ? ಅದು ಬೀದೋಗುತ್ತಾ? 300 ಕೊಡಿ, ಟಾಪ್ ಹೊಡೆದ್ಬಿಟ್ಟು ಕೊಡ್ತೀನಿ ಇವತ್ತು. ಇಲ್ಲ, ಫಸ್ಟ್ ಸರ್ವಿಸು ಆಗಲಿ, ಎಕ್ಸಾಸ್ಟ್ ಹಾಕ್ಸಿ, ನೀವು ಸ್ವಲ್ಪ ಟಾಪ್ ಸ್ಪೀಡ್ ಪುಷ್ ಮಾಡಿ, ಆಮೇಲೆ ನಾವು ಪುಷ್ ಮಾಡ್ತೀವಿ. ನನಗೆ ಸೆಟ್ ಆಗಿ ಫಸ್ಟ್. ಹಾಂ, ನಿಮ್ಮ ಡಾಮಿ ಅವ್ರಿಗೆ ಎಷ್ಟು ಹೊಡೆದಿದ್ದು? 100. ನಾನಾ 167, 170 ಹೊಡೆದಿದ್ದು. ನಾನು ಫಸ್ಟ್ ಇಸ್ಕೊಂಡಾಗ 170 ಕ್ರಾಸ್ ಆಗಿತ್ತು ಬಿಕಾಸ್ ಆಫ್ ವೆಯ್ಟ್ ಅಷ್ಟೇ, ಏನೇನಿಲ್ಲ. ರಾವು, ಥ್ಯಾಂಕ್ ಯು ರಾವು. ದಿಸ್ ಈಸ್ ರಾಹುಲ್ ಫ್ರಮ್ ಬೆಝಿಲ್. ಏ ಅಲ್ಲಿ ತಿನ್ನೋಣ ಬಾ, ಅಲ್ಲಿ ಕುತ್ಕೊಂಡು. ಓಕೆ ಡನ್ ಆಗುತ್ತೆ. ಇದು ಚೆನ್ನಾಗಿದೆ ಐಡಿಯಾ ಇದು. ಇಲ್ಲ, ಇದು ನನಗೆ ಇಷ್ಟ. ಹಾಂ, ಓಕೆ 6 ಅವರ್ ಬಂತು. ಓಕೆ ಹೊರಡೋಣ, ಹೊರಡೋಣ.
ಗೋಲ್ಡ್ ಇದು DJ ಕೈ ಕೊಡ್ತು DJ ಕೈ ಕೊಡ್ತು. ಇಲ್ಲ ಅದು ವಾಯ್ಸ್ ಕಮಾಂಡ್ ಆನ್ ಮಾಡಿದ್ನಲ್ಲ, ವಾಯ್ಸ್ ಕಮಾಂಡ್ ಆಫ್ ಮಾಡ್ಬಿಡ್ತೀನಿ. ನೀವು ಸ್ಟಾರ್ಟ್ ಮಾಡೋಣ, ಆಫ್ ಮಾಡಿ, ಅದೆಲ್ಲ ವಾಯ್ಸ್ ಮಾಡ್ಬಿಡ್ತದೆ. ಓಹೋ ಇವಾಗ ಫಸ್ಟ್ ತೋರಿಸಿ. ಇವಾಗ ನೀವು ಯೂಟ್ಯೂಬಲ್ಲಿ ಬರ್ತೀರಾ? ಏನಾರು ಹೇಳ್ತೀರಾ? ಹಾಂ ಹಾಂ ಹಾಕ್ತೀರಿ. ಸೈಲೆನ್ಸರ್ ಬಾಕಿ ಇದೆಯಂತೆ. ಹಾಂ ಹಾಕ್ಸೋಣ ಇನ್ನೊಂದು 2 ವಾರ. ಓಕೆ ಹೊಡೀರಿ. ಹಾಂ ಆಯಿತು. ಎಕ್ಸಾಸ್ಟ್. ಅಯ್ಯಪ್ಪ. ಓಕೆ ನಡ್ರಿ. ಅಲಾರಾಮ್ ಅರ್ಜೆಂಟ್ ಸರ್ವಿಸ್ ಏನಿದು? ತಡ್ರಲ್ಲಿ. ಹೋಗ್ಬಿಡ್ರಿ ತಡ್ರು, ಅವನೇ ತೋರಿಸ್ತಿದೆ ಇದರಲ್ಲಿ ಗಾಡಿ. ಥ್ರಾಟಲ್ ತಗೊಳ್ತಿಲ್ಲ ಗುರು. ಥ್ರಾಟಲ್ ತಗೊಳ್ತಿಲ್ಲ, ಅರ್ಜೆಂಟ್ ಸರ್ವಿಸ್ ಅಂತ ತೋರಿಸ್ತಾ ಇದೆ. ಏನಾಯಿಲ್ಲ? ಇಂಜಿನ್ ಆಯಿಲ್ಲ. ನೆನ್ನೆ ತಾನೇ ಚೇಂಜ್ ಮಾಡಿಸ್ಕೊಂಡು ಬಂದಿರೋದು. ಹಾಂ ನೋಡು ಆ ಕಡೆ ಅಂತ ಸುತ್ತ. ಮತ್ತೆ ಇದೇನಕ್ಕೆ ಹಿಂಗೆ ತೋರಿಸ್ತಿದೆ? ತಡಿ, ಆಫ್ ಮಾಡ್ತೀನಿ ಕ್ಯಾಮ್ರಾ. A few moments later. ಯಪ್ಪ, ಒಂದು ಮೂಮೆಂಟಿಗೆ ಬಾಯಿಗೆ ಬಂದಿತ್ತು ಎಲ್ಲ ನೋಡಿ. ಫ್ಯೂಸ್ ಕರೆಕ್ಟಾಗಿ ಹಾಕಿರಲಿಲ್ಲ, ಅದಕ್ಕೆ ಅದು ಸರ್ವಿಸ್ ನೆನ್ನೆ ಮಾಡಿಸಿದ್ದು. ನಾನೇನೋ ಆಯಿಲ್ ಹಾಕ್ದಲ್ಲಿ ಕಳಿಸ್ಬಿಟ್ಟವ್ರ ಅಂದ್ಕೊಬಿಟ್ಟೆ ಒಂದು ಮೂಮೆಂಟಿಗೆ. ಪಂಪ್ ಅದು ಕೂತಿರುತ್ತಲ್ಲ. ಏನು ಬ್ರೋ? ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಬ್ರೋ. ಬಾರ್ನ್ ಬೀಸ್ಟ್ ಬೈಕರ್. ಹಾಂ ಓಕೆ, ನೋ ಇಶ್ಯೂಸ್. ಬಟ್ ಇವಾಗ ಇಶ್ಯೂ ಇರೋದು ಅವ್ರು ಓವರ್ಟೇಕ್ ಮಾಡೋದು. ಬನ್ನಿ. ಒಂದು ಮೂಮೆಂಟಿಗೆ ಸೀರಿಯಸ್ಲಿ ಹೆದರ್ಕೊಂಡ್ಬಿಟ್ಟಿದೆ. ಫಾರ್ ವಾಟ್ ಎವರ್ ರೀಸನ್ಸ್ ನೀವು ವ್ಲಾಗ್ ಇಲ್ಲಿವರೆಗೂ ನೋಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದೆ ಅಂದರೆ ಫಾಲೋ ಮಾಡಿ. ಬಾರ್ನ್ ಬೀಸ್ಟ್ ಬೈಕರ್ ಅಂತ ಐಡಿ. ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು. ಓಕೆ, ನೆಕ್ಸ್ಟ್ ಆಗ ಸಿಗೋಣ. ಅಂಟಿಲ್ ದೆನ್ ಬಾಯ್.